ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ವಿಶೇಷವಾಗಿ ವಾಮನ ಜಯಂತಿ, ನಂತರ ಸೋಮ ಪ್ರದೋಷ ಇದೆ. ಸೋಮ ಪ್ರದೋಷ ಅಂದರೆ ರುದ್ರದೇವರ ಒಂದು ಆರಾಧನೆಯನ್ನು ನಾವು ಅವಶ್ಯ ಮಾಡಬೇಕು. ನಾಳೆ ಅನೇಕ ಕಡೆ ಸೋಮ ಪ್ರದೋಷ ಇರೋದರಿಂದ ರುದ್ರದೇವರಿಗೆ, ಉಮಾಮಹೇಶ್ವರರಿಗೆ ರಥೋತ್ಸವವನ್ನು ನಡೆಸಲಾಗ್ತಾ ಇದೆ. ಬ್ರಹ್ಮಣ್ಯಪುರದಲ್ಲಿರ್ತಕ್ಕಂಥ ಪ್ರಾಚೀನ ರುದ್ರದೇವರಿಗೆ ರಥೋತ್ಸವ ನಡೀತಿದೆ. ಇನ್ನು ಅನೇಕ ಕಡೆಗಳಲ್ಲಿ ಈ ರಥೋತ್ಸವಗಳು ನಡೀತಿದೆ. ಹಾಗಾಗಿ ನಾವು ಪ್ರದೋಷವನ್ನು ಮನೆಯಲ್ಲೇ ಆಚರಣೆ ಮಾಡೋಣ. ಹೋದ ವಾರ ನಾವು ಸೋಮವತಿ ಅಮಾವಾಸ್ಯೆಯನ್ನು ಆಚರಣೆ ಮಾಡಿದ್ದೀವಿ. ಈ ವಾರ ಸೋಮ ಪ್ರದೋಷವನ್ನು ಆಚರಣೆ ಮಾಡಿ ರುದ್ರದೇವರ ಮತ್ತು ಉಮಾದೇವಿಯ ಕೃಪೆಗೆ ಪಾತ್ರರಾಗೋಣ. ರಥವನ್ನು ಬರೆದು ಅದರ ಮಧ್ಯದಲ್ಲಿ ಉಮಾಮಹೇಶ್ವರರ ಚಿತ್ರವನ್ನು ಬರೆದು ಅದಕ್ಕೆ ನಾವು ರುದ್ರದೇವರ ಅನೇಕ ಸ್ತೋತ್ರಗಳಿಂದ ಪೂಜೆಯನ್ನು ಮಾಡಬೇಕು. ಮತ್ತು ಮನೆಯಲ್ಲಿ ಬರ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಕೂಡ ಮಾಡಬಹುದು. ವಿಶೇಷವಾಗಿ ಗೋಧಿ ಹಿಟ್ಟಿನಿಂದ ತಯಾರಿಸಿದಂಥ ಯಾವುದಾದ್ರೂ ಒಂದು ಭಕ್ಷ್ಯವನ್ನು ನೈವೇದ್ಯ ಮಾಡಬಹುದು. ನಾಳೆ ಪ್ರದೋಷ ಆಗಿರೋದ್ರಿಂದ ಪಾರಣೆಯನ್ನು ಮಾಡಲೇಬೇಕಾಗತ್ತೆ. ಪಾರಣೆಯನ್ನು ಮಾಡಿ ನಂತರ ಪೂರ್ಣ ಉಪವಾಸವಿದ್ದರೆ ಅದು ಪ್ರದೋಷ ಉಪವಾಸಕ್ಕೆ ಸೇರಿಕೊಳ್ಳುತ್ತೆ. ರಾತ್ರಿ ಬೇಕಾದರೆ ಹಣ್ಣುಗಳನ್ನು ತಗೊಳ್ಬಹುದು. ಇದರಿಂದ ಕೂಡ ಉತ್ತಮವಾದಂತಹ ಸಂಪತ್ತು ಸಿಗತ್ತೆ. ಸೋಮ ಪ್ರದೋಷ ಉಪವಾಸ ಮಾಡೋದ್ರಿಂದ ವಿಶೇಷವಾದಂತಹ ಪ್ರದೋಷ ನಾಳೆ ಭಾದ್ರಪದ ಮಾಸ. ಜೊತೆಗೆ ಕಲ್ಕಿ ಜಯಂತಿ ಕೂಡ ಇದೆ, ವಾಮನ ಜಯಂತಿ ಕೂಡ ಇದೆ. ವಿಶೇಷವಾದಂತಹ ದಿನ. ಹಾಗಾಗಿ ನಾಳೆ ಪ್ರಯತ್ನಪಟ್ಟು ಉಪವಾಸವನ್ನು ಮಾಡಬೇಕು. ಉಪವಾಸ ಅಂದರೆ ಬೆಳಗ್ಗೆ ಪಾರಣೆಯನ್ನು ಮಾಡಲೇಬೇಕು, ಊಟವನ್ನು ಮಾಡಲೇಬೇಕು. ಆ ನಂತರ ನಾವು ಏನೂ ಆಹಾರ ಸೇವನೆ ಮಾಡಲಿಲ್ಲ ಅಂದರೆ ಅದು ಉಪವಾಸದ ಲೆಕ್ಕಕ್ಕೆ ಬರುತ್ತೆ. ಇದು ನಮಗೆ ಪ್ರದೋಷದ ಫಲ ಎಷ್ಟು ಕೊಡಬೇಕು ಅಷ್ಟು ಫಲವನ್ನು ಕೂಡ ಕೊಡುತ್ತೆ. ನಂತರ ನಾಳೆ ಕಲ್ಕಿ ದ್ವಾದಶಿ ಇದೆ. ಇದು ದೂರ್ವಾಸ ಮುನಿಗಳು ಈ ವ್ರತವನ್ನು ನಮಗೆ ಉಪದೇಶ ಮಾಡ್ತಾರೆ. ಈ ದಿನ ಕಲ್ಕಿ ದೇವರನ್ನು ನಾವು ಪೂಜೆ ಮಾಡಬೇಕು, ವಿಶೇಷವಾಗಿ ಪೂಜೆ ಮಾಡಬೇಕು. ಕಲ್ಕಿ ಮೂರ್ತಿಗೆ, ನಾರಾಯಣನ ಒಂದು ಮೂರ್ತಿಗೆ ಪೂಜೆಯನ್ನು ಮಾಡಿ ಕಲ್ಕಿನೇ ನಮಃ ಅಂತ ಹೇಳಿ ದೇವರ ಪಾದಗಳನ್ನು, ಋಷಿಕೇಶಾಯ ನಮಃ ಅಂತ ಹೇಳಿ ನಡುವನ್ನು, ಮ್ಲೇಚ್ಛ ವಿದ್ವಂಸನಾಯ ನಮಃ ಅಂತ ಹೇಳಿ ಉದರವನ್ನು, ಶಿತಿಕಂಠಾಯ ನಮಃ ಅಂತ ಹೇಳಿ ಕಂಠವನ್ನು, ಖಡ್ಗಪಾಣಿಯೇ ನಮಃ ಅಂತ ಹೇಳಿ ತೋಳುಗಳನ್ನು, ಚತುರ್ಭುಜಾಯ ನಮಃ ಅಂತ ಹೇಳಿ ಕೈಗಳನ್ನು, ವಿಶ್ವಮೂರ್ತಯೇ ನಮಃ ಅಂತ ಹೇಳಿ ಶಿರಸ್ಸನ್ನು ಅರ್ಚನೆ ಮಾಡಬೇಕು. ಹೀಗೆ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಈ ಮೂರ್ತಿಯನ್ನು ದಾನ ಕೊಡೋದ್ರಿಂದ ವಿಶೇಷವಾದಂತಹ ಫಲ ಸಿಗತ್ತೆ. ಇದಕ್ಕೆ ಏನು ಫಲ, ಯಾರು ಇದನ್ನು ಫಲವನ್ನು ಪಡೆದ್ರು ಅಂತ ದುರ್ವಾಸರು ಹೇಳುತ್ತಾರೆ. ಹಿಂದೆ ಪೂರ್ವದಲ್ಲಿ ಕಾಶಿ ಪಟ್ಟಣದಲ್ಲಿ ವಿಶಾಲ ಅಂತ ಹೇಳಿ ಒಬ್ಬ ರಾಜ ಇರ್ತಾನೆ. ದಾಯಾದಿಗಳ ವಂಚನೆಯಿಂದ ಅವನು ರಾಜ್ಯವನ್ನು ಬಿಟ್ಟು ಪರ್ವತಕ್ಕೆ ಬರಬೇಕಾಗತ್ತೆ. ಗಂಧಮಾದನ ಪರ್ವತಕ್ಕೆ ಹೋಗಿ ಅವನು ಅಲ್ಲಿ ತನ್ನೆಲ್ಲ ಐಶ್ವರ್ಯವನ್ನು ಕಳ್ಕೊಂಡಂತಹ ದುಃಖದಿಂದ ಅವನು ಆ ಪರ್ವತದಲ್ಲಿ ಇರ್ತಾನೆ. ಆ ಪರ್ವತದ ಕಣಿವೆಯಲ್ಲಿದ್ದಂತಹ ಸುಂದರ ಮಂಗಳಕರಾದಂತಹ ಬದರಿಕಾಶ್ರಮಕ್ಕೆ ಸೇರ್ತಾನೆ. ಹಾಗಿರುವಾಗ ಒಮ್ಮೆ ಸರ್ವದೇವತೆಗಳಿಂದಲೂ ನಮಸ್ಕೃತರು, ಪ್ರಾಚೀನರು, ಋಷಿವರ್ಯರು ಆದಂತಹ ನರನಾರಾಯಣರು ಅಲ್ಲಿಗೆ ಬರ್ತಾರೆ. ಶತ್ರುನಾಶಕರಾದಂತಹ ಅವರು ಅಲ್ಲಿಗೆ ತಮಗಿಂತಲೂ ಮೊದಲು ಬಂದು ಪರಮಪದವುಳ್ಳ ವಿಷ್ಣುವೆಂಬ ಹೆಸರಿನ ಪರಬ್ರಹ್ಮನನ್ನು ಧ್ಯಾನ ಮಾಡ್ತಾ ಕೂತಿರ್ತಕ್ಕಂಥ ಈ ರಾಜನನ್ನು ನೋಡಿ ಅತ್ಯಂತ ಪ್ರೀತಿಯಿಂದ ಅವನಿಗೆ ಮಾತನಾಡಿಸ್ತಾರೆ. ಪಾಪರಹಿತನಾದಂತಹ ರಾಜೇಂದ್ರನೇ, ನಿನಗೆ ವರವನ್ನು ಕೊಡ್ತೀವಿ, ನೀನು ಏನು ವರ ಬೇಕು ಕೇಳು ಅಂತ ಹೇಳಿ ಕೇಳ್ತಾರೆ. ಆಗ ರಾಜ ಹೇಳ್ತಾನೆ, ನೀವು ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಯಾರನ್ನು ಆರಾಧಿಸ್ತಾ ಇದ್ದೀನೋ ಅವರಿಂದಲೇ ನಾನು ವರವನ್ನು ತಗೊಂಡ್ರೆ ನನಗೆ ತುಂಬ ಸಂತೋಷ ಆಗತ್ತೆ ಅಂತ ಹೇಳ್ತಾನೆ. ಆಗ ಯಾರನ್ನು ನೀನು ಆರಾಧನೆ ಮಾಡ್ತಿದ್ಯಾ ಅಂತ ಅವ್ರು ಕೇಳಿದಾಗ, ವಿಷ್ಣುವನ್ನು ಆರಾಧನೆ ಮಾಡ್ತಾ ಇದ್ದೀನಿ, ಅವನ ಅನುಗ್ರಹದಿಂದಲೇ ನಾನು ವರವನ್ನು ಪಡ್ಕೊಳ್ಬೇಕು ಮತ್ತು ಯಜ್ಞೇಶ್ವರನಾದಂತಹ ದೇವನನ್ನು ಬಗೆ ಬಗೆಯ ದಕ್ಷಿಣೆಗಳಿಂದ, ಯಜ್ಞಗಳಿಂದ ಪೂಜೆ ಮಾಡೋಕ್ಕೆ ನನಗೆ ಸಾಮರ್ಥ್ಯ ಬರಬೇಕು. ಲೋಕರಕ್ಷಕನಾದಂತಹ ನರನಾರಾಯಣನು ಲೋಕಕ್ಕೆ ದಾರಿಯನ್ನು ತೋರಿಸ್ತಾ ಇದ್ದಾರೆ. ನನ್ನೊಡನೆ ಈ ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಕೂಡ ಮಾಡ್ತಿದ್ದಾರೆ. ಅವರು ನನಗೆ ವರವನ್ನು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ಎದುರುಗಡೆ ಇರ್ತಕ್ಕಂಥ ಋಷಿಗಳು, ನರನಾರಾಯಣ ಸಾಕ್ಷಾತ್ ಭಗವಂತ ಅವನು, ಆ ಭಗವಂತ ಇವನಿಗೆ ಮೊದಲು ಮತ್ಸ್ಯಾವತಾರವನ್ನು ತೋರಿಸ್ತಾನೆ, ನಂತರ ಸುಂದರವಾದಂತಹ ಕೂರ್ಮರೂಪವನ್ನು ಅವನಿಗೆ ತೋರಿಸ್ತಾನೆ, ನಂತರ ವರಾಹನಾಗ್ತಾನೆ, ನಂತರ ನರಸಿಂಹನಾಗ್ತಾನೆ, ವಾಮನನಾಗ್ತಾನೆ, ಮಹಾಬಲಶಾಲಿಯಾದ ಪರಶುರಾಮನಾಗ್ತಾನೆ, ಶ್ರೀರಾಮನಾಗ್ತಾನೆ, ಅನಂತರ ಕೃಷ್ಣನಾಗ್ತಾನೆ, ಮ್ಲೇಚ್ಛರನ್ನು ಸಂಹಾರ ಮಾಡಿದಂತಹ ಬುದ್ಧ ಕಲ್ಕಿ ಆಗ್ತಾನೆ, ಶತ್ರುಗಳನ್ನು ಸಂಹಾರ ಮಾಡಿದಂತಹ ಕಲ್ಕಿ ರೂಪವನ್ನು ಧರಿಸ್ತಾನೆ. ಅದೆಲ್ಲವನ್ನು ತೋರಿಸಿ ಆ ಹರಿನಾರಾಯಣನು ನಾನೇ ಅಂತ ಹೇಳಿ ಅವನಿಗೆ ಬೇಕಾದ ವರವನ್ನು ಬೇಡು ಅಂತ ಹೇಳ್ತಾರೆ. ಅದರಂತೆ ಪಾಪದಿಂದ ಭೀತರಾದರೆ ಮನುಷ್ಯರು ಈ ನಾರಾಯಣನ
ನರಸಿಂಹ ರೂಪವನ್ನು ಸ್ಮರಣೆ ಮಾಡಬೇಕು. ಅವರು ಎಂಥ ಪಾಪವನ್ನೇ ಮಾಡಿರಲಿ, ಈ ನಾರಾಯಣನ ನರಸಿಂಹ ರೂಪವನ್ನು ಸ್ಮರಣೆ ಮಾಡಿದ್ರೆ ಅವರಿಗೆ ಆ ಪಾಪಗಳನ್ನು ನಾನು ಕಳಿತೀನಿ. ಇನ್ನು ಮೋಹ ನಾಶಕ್ಕಾಗಿ ತುಂಬ ನನಗೆ ವಿಪರೀತ ಮೋಹ ಇದೆ, ನನಗೆ ಬಿಟ್ಕೊಡೋಕ್ಕಾಗ್ತಿಲ್ಲ ಸಂಬಂಧಗಳನ್ನು ಅಂತಕ್ಕಂಥವರು ವಾಮನ ಮೂರ್ತಿಯನ್ನು ಪೂಜೆ ಮಾಡಬೇಕು. ಇನ್ನು ದ್ರವ್ಯಕ್ಕಾಗಿ ಪರಶುರಾಮ ದೇವರನ್ನು ಪೂಜೆ ಮಾಡಬೇಕು. ನನಗೆ ಸಂಪತ್ತು ಬೇಕು, ಮನೆ ಬೇಕು, ಈ ರೀತಿ ಬಯಕೆ ಇರ್ತಕ್ಕಂಥವರು ಪರಶುರಾಮ ದೇವರನ್ನು ಪೂಜೆ ಮಾಡಬೇಕು. ಇನ್ನು ನನಗೆ ಕ್ರೂರ ಶತ್ರುಗಳಿದ್ದಾರೆ, ಈ ಶತ್ರುಗಳು ವಿನಾಶ ಆಗಬೇಕು ಅಂದರೆ ಶ್ರೀರಾಮಚಂದ್ರ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಇನ್ನು ನನಗೆ ಸಂತಾನ ಇಲ್ಲ, ಪುತ್ರ ಸಂತಾನ ಇಲ್ಲ, ಪುತ್ರಿ ಸಂತಾನ ಇಲ್ಲ ಅಂತಕ್ಕಂಥವರು ಬಲರಾಮಕೃಷ್ಣರನ್ನು ಪೂಜೆ ಮಾಡಬೇಕು. ರೂಪವನ್ನು ಬಯಸ್ತಕ್ಕಂಥವರು ಬುದ್ಧನನ್ನು ಪೂಜೆ ಮಾಡಬೇಕು. ಶತ್ರುಗಳನ್ನು ನಿರ್ನಾಮ ಮಾಡಬೇಕು ಅಂದ್ಕೊಂಡವರು ಕಲ್ಕಿಯನ್ನು ಅರ್ಚನೆ ಮಾಡಬೇಕು. ಈ ರೀತಿ ದಶಾವತಾರವನ್ನು ಅವರಿಗೆ ತೋರಿಸಿ ದಶಾವತಾರದಲ್ಲಿ ಯಾವ ಯಾವ ವರಗಳನ್ನು ನಾನು ಕೊಡ್ತೀನಿ ಅಂತ ಆ ವಿಶಾಲ ರಾಜನಿಗೆ ನರನಾರಾಯಣರು ಹೇಳ್ತಾರೆ. ಆಗ ಆ ನರಮುನಿ ರಾಜನಿಗೆ ಹೇಳ್ತಾನೆ, ಈ ಕಲ್ಕಿ ದ್ವಾದಶಿ ವ್ರತವನ್ನು ಉಪದೇಶ ಮಾಡ್ತಾನೆ. ಈ ವ್ರತವನ್ನು ಮಾಡು, ಈ ವ್ರತವನ್ನು ಮಾಡೋದ್ರಿಂದ ನೀನು ಮತ್ತೆ ಚಕ್ರವರ್ತಿ ಆಗ್ತೀಯಾ, ನಿನ್ನ ರಾಜ್ಯವನ್ನು ನೀನು ಪಡಿತೀಯಾ, ಧನವನ್ನು ಸಂಪಾದನೆ ಮಾಡ್ತೀಯಾ, ಮತ್ತು ಅನೇಕ ಯಜ್ಞಗಳನ್ನು ಮಾಡ್ತೀಯಾ, ಅನೇಕ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಕೊಡ್ತೀಯಾ, ನಂತರ ಪರಲೋಕದಲ್ಲಿ ನೀನು ವಿಷ್ಣು ಲೋಕವನ್ನು ಪಡಿತೀಯಾ ಅಂತ ಹೇಳಿ ಅವನಿಗೆ ವರವನ್ನು ಕೊಡ್ತಾರೆ. ಮತ್ತು ಅವನ ಹೆಸರು ವಿಶಾಲ ಆಗಿರೋದ್ರಿಂದ ಬದರಿಕಾಶ್ರಮಕ್ಕೆ ವಿಶಾಲ ಅನ್ನೋ ಹೆಸರು ಕೂಡ ಬರುತ್ತೆ. ವಿಶಾಲ ಬದರಿ ಅಂತ ಹೇಳಿ ಕರೀತಾರೆ. ಈ ರಾಜನಿಂದಲೇ ಬದರಿಗೆ ವಿಶಾಲ ಬದರಿ ಅಂತ ಹೇಳಿ ಹೆಸರು ಬರುತ್ತೆ. ಇಷ್ಟು ಫಲಗಳನ್ನು ಕೊಡ್ತಕ್ಕಂಥ ಈ ಕಲ್ಕಿ ಜಯಂತಿಯನ್ನು ನಾವು ಆಚರಣೆ ಮಾಡೋದ್ರಿಂದ ನಮಗೆ ವಿಶೇಷವಾದಂತಹ ಈ ಎಲ್ಲ ಫಲಗಳನ್ನು ನಾವು ಸಿದ್ಧಿಸ್ಕೊಳ್ಬಹುದು. ದಶಾವತಾರದ ಹಾಡುಗಳನ್ನು ಅಥವಾ ಸ್ತೋತ್ರಗಳನ್ನು ಕೇಳೋದು, ದಶಾವತಾರಗಳನ್ನು ಪೂಜೆ ಮಾಡೋದ್ರಿಂದ ಕೂಡ ನಮಗೆ ಎಲ್ಲ ರೀತಿಯ ಸುಖ ಸೌಭಾಗ್ಯಗಳು ದೊರಕುತ್ತೆ. ಇವೆಲ್ಲ ಪುರಾಣದಲ್ಲಿ ಅತ್ಯಂತ ರಹಸ್ಯವಾದ ಮತ್ತು ಸುಲಭವಾದಂತಹ ವಿಧಾನ. ಭಗವಂತನನ್ನು ಒಲಿಸ್ಕೊಳ್ಳಿಕ್ಕೆ, ನಮಗೆ ಬೇಕಾದ ಕಾಮನೆಯನ್ನು ಪಡ್ಕೊಳ್ಳಿಕ್ಕೆ ಸುಲಭವಾದಂತಹ ವಿಧಾನ. ಈ ರೀತಿಯಾಗಿ ಭಗವಂತನನ್ನು ಈ ರೀತಿ ಇಂಥ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ, ಪರ್ವಕಾಲಗಳಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಏನು ನಾವು ಅಂದ್ಕೊಳ್ತೀವಿ ಅದು ನಮಗೆ ಭಗವಂತ ನೆರವೇರಿಸಿ ಕೊಡ್ತಾನೆ. ಭಕ್ತಿಯಿಂದ ನಾವು ಆರಾಧಿಸಬೇಕು, ತಿಳಿದು ಆರಾಧಿಸಬೇಕು. ತಪ್ಪು ದಿನದಂದು ನಾವು ಮಾಡಬಾರ್ದು. ಯಾವತ್ತು ಏನೋ ತಿಥಿ ಹುಟ್ಟುತ್ತೆ ಅದೆಲ್ಲ ನಾವು ಮಾಡಬಾರ್ದು. ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೆ ಅವತ್ತು ನಾವು ಏನು ಆಚರಣೆ ಮಾಡಬೇಕು, ಏನು ವೇದ ಇದೆ, ಏನು ನಕ್ಷತ್ರ ಇದೆ, ಪಂಚಾಂಗದಲ್ಲಿ ಸ್ಪಷ್ಟವಾಗಿ ಹಾಕಿರ್ತಾರೆ. ಅದೇ ರೀತಿಯಲ್ಲಿ ನಾವು ಆಚರಣೆ ಮಾಡಬೇಕು. ಯಾವುದೇ ತಿಥಿ ಹುಟ್ಟಿದ ತಕ್ಷಣ ನಮಗೆ ಅದು ಆಚರಣೆಗೆ ಯೋಗ್ಯ ಅಲ್ಲ. ಸರಿಯಾದ ರೀತಿಯಲ್ಲಿ ತಿಳಿದು ನಾವು ಮಾಡೋದ್ರಿಂದ ನಮ್ಗೆ ಅದರ ಫಲ ಸಿಗುತ್ತೆ. ಇಲ್ಲ ಅಂದರೆ ನಮಗೆ ಅದು ವ್ಯತಿರಿಕ್ತ ಫಲಗಳು ಕೊಡ್ತಾರೆ. ಒಳ್ಳೆ ಫಲಗಳು ಕೊಡಲ್ಲ, ದುಷ್ಟ ಫಲಗಳನ್ನು ಕೊಡ್ತಾರೆ. ಹಾಗಾಗಿ ದಯಮಾಡಿ ಯಾರೂ ಕೂಡ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಮಾಡೋದನ್ನು ಅಚ್ಚುಕಟ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡಬೇಕು. ನಾಳೆ ಪ್ರದೋಷ ಇದೆ, ಎಲ್ಲರೂ ಉಮಾಮಹೇಶ್ವರರ ಆರಾಧನೆಯನ್ನು ಮಾಡಿ, ಹುಣ್ಣಿಮೆ ಕೂಡ ಉಮಾಮಹೇಶ್ವರ ವ್ರತ ಅಂತ ಹೇಳಿದೆ, ಆ ದಿನ ಕೂಡ ಇದೇ ರೀತಿ ವ್ರತವನ್ನು ಬರ್ಕೊಂಡು ಉಮಾಮಹೇಶ್ವರರ ಆರಾಧನೆಯನ್ನು ಮಾಡಿ. ಮತ್ತು ಮಂಗಳವಾರ ಅನಂತ ಚತುರ್ದಶಿ ಇದೆ, ಆ ದಿನ ಕೂಡ ವಿಶೇಷವಾಗಿ ಅನಂತ ಪದ್ಮನಾಭನ ಸ್ಮರಣೆಯನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ.